ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಫೋಟೋಸನ್ನು ಈ ಆರ್ ಪಿ ಎಫ್ ಅಥವಾ ಬೇರೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಗೆ ಯಾವ ಥರ ನಾವು ಇದನ್ನು ಮಾಡಬೇಕು, ಲೈಕ್ ಫೋಟೋಸ್ ಯಾವ ಥರ ಇರಬೇಕು ನಮ್ಮದು, ಫೋಟೋಸ್ ಹೇಗೆ ಎಡಿಟ್ ಮಾಡೋದು, ಫೋಟೋನ ಯಾವ ಥರ ನಾವು ಕೆ ಬಿಗೆ ರೀಸರ್ಚ್ ಮಾಡ್ಬೋದು, ಇದನ್ನೆಲ್ಲ ಹೇಳ್ಕೊಡ್ತೀನಿ. ಸೊ ಸಿಂಪಲ್ ಆಗಿರ್ತದೆ, ನೋಡ್ಕೊಳ್ಳಿ. ಫಸ್ಟು ಕ್ರೋಮನ್ನು ಓಪನ್ ಮಾಡಿ, ಅಥವಾ ಯಾವುದಾದ್ರು ನಿಮ್ಮ ಮೊಬೈಲಲ್ಲೂ ಬರ್ತದೆ. ಮೊಬೈಲ್ ಓಪನ್ ಮಾಡಿ, ರಿಮೂವ್ ಬ್ಯಾಕ್ಗ್ರೌಂಡ್. ಇವಾಗ ಆರ್ ಪಿ ಎಫ್ಗೆ ಏನು ಬೇಕಂದರೆ ವೈಟ್ ಬ್ಯಾಕ್ಗ್ರೌಂಡ್ ಬೇಕು, ನಿಮ್ಮದು ಕಲರಲ್ಲಿದೆ ಅಂತ ಇಟ್ಕೊಳ್ಳಿ. ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಕೊಡ್ತೇನೆ. ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟಾಗ ಈ ಥರ ಬರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಿಂಗೆ ಕ್ಲಿಕ್ ಮಾಡಿದ ಕೂಡ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆನಾ? ವೆಬ್ಸೈಟ್ ಓಪನ್ ಆದಾಗ ಅಪ್ಲೋಡ್ ಇಮೇಜ್ ಅಂತ ಬರ್ತದೆ. ಸೊ ಅಪ್ಲೋಡ್ ಇಮೇಜಲ್ಲಿ ಇಮೇಜನ್ನು ಕೊಡಿ. ಪಿಕ್ಚರ್ಸು ಪಿಕ್ಚರ್ಸ್ ಬರ್ತದೆ. ಪಿಕ್ಚರ್ ಮೇಲೆ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದಿದೆ, ಇದು ನೋಡಿ 75 KB ಇದೆ. RRBಗೆ ಎಷ್ಟು ಬೇಕು? 30 to 70 ಬೇಕು ಅಲ್ವಾ? ಇಲ್ಲಿ 75 ಇದೆ, ಬಟ್ ನಾನು ಅದನ್ನೇ ತೊಗೊಳ್ತೀನಿ. ಓಪನ್ ಮಾಡಿ, ಅಪ್ಲೋಡ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಓಪನ್ ಕೊಡಿ. ಸೊ ಈ ಥರ ಬರ್ತದೆ. ಓಕೆನಾ? ಸೊ ಈ ಥರ ಬಂದಾಗ ನೋಡಿ ಆಟೋಮೆಟಿಕ್ಕಾಗಿ ಅದೇ ಹೋಗ್ಬಿಡ್ತು. ಕೆಲವೊಬ್ಬರಿಗೆ ಹಿಂದ್ಗಡೆ ಈ ಥರ ಇದರಲ್ಲಿ ಇಲ್ಲಿ ಒಂಥರ ಡಾಟ್ ಬರ್ತದೆ. ಅದಕ್ಕೆ ನೀವು ಅದನ್ನು ತೆಗಿಬೇಕಂತಂದರೆ ಅದನ್ನೇನು ಮಾಡ್ಬೇಕಂದ್ರೆ ಆ್ಯಡ್ ಬ್ಯಾಕ್ಗ್ರೌಂಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಕಲರ್ ಮೇಲೆ ಕ್ಲಿಕ್ ಮಾಡಿ, ಈ ವೈಟ್ ಬಾಕ್ಸ್ ಇದೆಯಲ್ಲ, ವೈಟ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು, ಡನ್. ಈಗ ಡೌನ್ಲೋಡ್ ಅಂತ ಕೊಡ್ತೀನಿ. ನೋಡಿ ಡೌನ್ಲೋಡ್ ಆಯ್ತು. ಇಲ್ಲಿ ನೋಡಿ ಡೌನ್ಲೋಡ್ ಆದಾಗ ಇಲ್ಲಿ ಎಷ್ಟಿದೆ? 201 KB ಇದೆ. ನಮಗೆ ಎಷ್ಟು ಬೇಕು? 30 to 70 ಒಳಗೆ ಬೇಕು, ಹೌದಾ? ಸೊ ನಾನೇನು ಮಾಡ್ತೀನಿ ಅಂದರೆ ಇದೇ ಈ ಫೋಟೋನ ನಾನು ಇವಾಗ ರೀಸೈಜ್ ಮಾಡಬೇಕು. ಸೊ ರೀಸೈಜ್ ಮಾಡಿಕ್ಕೆ ಏನು ಮಾಡ್ತೀನಿ ಅಂದರೆ ರೀಸೈಜ್ ಫೋಟೋ, ರೀಸೈಜ್ ಅಂತ ಹೊಡೆಯೋದು. ರೀಸೈಜ್ ಇಮೇಜ್ ಆನ್ಲೈನ್ ಹೊಡೆದಾಗ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಫಸ್ಟ್ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಸೆಲೆಕ್ಟ್ ಇಮೇಜ್, ಅಂದರೆ ನೀವು ಯಾವ ಇಮೇಜನ್ನು ಮಾಡಬೇಕಂತಿದ್ದೀರೋ. ನಾನಿವಾಗ ಇದನ್ನು 201 KB ಈಗ ಜಸ್ಟ್ ಮಾಡಿದ್ವಲ್ಲ ಅದನ್ನು ತೊಗೊಳ್ತೀನಿ. 201 KB ಇದನ್ನೇ ನಾನು ಮಾಡಬೇಕಾಗಿದ್ದು. ಸೊ ಇದನ್ನೇನು ಮಾಡ್ತೀನಿ, 70 ಹೀಗೆ ಇದಲ್ಲ, ಇದನ್ನು ಹಿಂಗೆ ಇಡ್ತೀನಿ. ಇದು ಹಿಂಗೆ ಇಟ್ಬಿಟ್ಟು ರೀಸೈಜ್ ಅಂತ ಕೊಡ್ತೀನಿ. ರೀಸೈಜ್ ಕೊಟ್ಟಾಗ ನಂಗೆ ಎಷ್ಟು ಬಂತು? ಇಲ್ಲಿ 14.97 ಅಂದರೆ 15 KB ಬಂತು. 15 KB ಎಲ್ಲ ತೊಗೊಳ್ಳಲ್ಲ, ಅದು ಓನ್ಲಿ 30 to 70 KB ಎಲ್ಲ ಇರಬೇಕು. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಇಲ್ಲಿ 100 ಕೊಡಿ. 100 ಕೊಟ್ಬಿಟ್ಟು ರೀಸೈಜ್ ಅಂತ ಕೊಡಿ. 25 ಬರ್ತಾಯಿದೆ, ಮತ್ತೆ ಹೆಚ್ಚಿಗೆ ಮಾಡಬೇಕಾಗ್ತದೆ. 150 ಅಂತ ತಗೊಳ್ಳಿ. 150 ಅಂತ ಟೈಪ್ ಮಾಡಿ. 43. ಸೊ ನಮಗಿದು ಕರೆಕ್ಟ್ ಎಕ್ಸಾಕ್ಟಾಗಿ ನಮ್ಮ ಇದರಲ್ಲಿ ರೇಂಜಲ್ಲಿದೆ, 30 to 70 KB. ಸೊ ಇದನ್ನು ತೊಗೊಂಡೋಗ್ಬಿಟ್ಟು ಈ ಫೋಟೋನ ತೊಗೊಂಡ್ಬಿಟ್ಟು ನೀವು RRB ಅಪ್ಲಿಕೇಶನಲ್ಲಿ ಹಾಕಿದರೆ ನಿಮಗೆ ಈಸಿಯಾಗಿ ಅಪ್ಲಿಕೇಶನಲ್ಲಿ ಸಿಗ್ತದೆ, ಅಪ್ಲೋಡ್ ಆಗ್ತದೆ. ಓಕೆನಾ? ಇದೇ ಫೋಟೋ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದು. ಓಕೆನಾ?